ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮೆಷಿನ್ ಕಳ್ಳತನ ಸೇರಿದಂತೆ ಇನ್ನಿತರೆ ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್, ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ, ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬೇಲೂರು ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಗಳು ಇಂದು ನೆನೆಯದಲ್ಲ. ಇಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸೋಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರ ಹೋರಾಟ ಮಾಡ್ತಿದೆ. ಆದರೆ ಇಂದು ಲಕ್ಷಾಂತರ ಜನರಿಗೆ ಉಪಯೋಗವಾಗಬೇಕಾಗಿದ್ದ ಸ್ಕ್ಯಾನಿಂಗ್ ಮೆಷಿನ್ ಕಳ್ಳತನವಾಗಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮೌನವಾಗಿರುವುದನ್ನು ನೋಡಿದರೆ ಇಲ್ಲಿನ ಅಧಿಕಾರಿಗಳು ಶಾಮೀಲು ಎದ್ದು ಕಾಣ್ತಿದೆ ಅಂತ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಆಕ್ರೋಶ ವ್ಯಕ್ತಪಡಿಸಿದರು. ಬೇಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಸ್ಕ್ಯಾನಿಂಗ್ ಮಿಷಿನ್ ಕಳ್ತನ ಮಾಡಿ ತಗೊಂಡೋಗಿ ಬಂದಂಥ ವಿಚಾರ ಈಗಾಗಲೇ ತಾಲೂಕಿನಾದ್ಯಂತ ಜನಗಳಿಗೆ ಗೊತ್ತಾಗಿದೆ. ಏನು ಈ ವಿಚಾರವಾಗಿ ತಾಲೂಕು ಅಧಿಕಾರಿ ಏನು ನಮ್ಮ ಡಾಕ್ಟ್ರು ಮೇಡಮ್ ಅವರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅದು ಉಸ್ತುವಾರಿಯಾಗಿ ನಮ್ಮ ಚೇತನ್ ಡಾಕ್ಟ್ರು ಬಂದಿದ್ದಾರೆ. ಅದು ಪ್ರಕಾರ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಒಬ್ಬ ನೌಕರ ಅದ್ರ ಜೊತೆ ಆಂಬುಲೆನ್ಸ್ ಡ್ರೈವರ್ ಶಾಮೀಲಾಗಿ ಇಬ್ಬರು ಸೇರಿ ಆ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಸುಮಾರು 8 ವರ್ಷದಿಂದ ಇದ್ದಂಥ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಆಸ್ಪತ್ರೆಯಿಂದ ಹೊರಗಡೆ ಕದ್ಕೊಂಡು ತಗೊಂಡೋಗಿರೋಂಥ ಒಂದು CC ಕ್ಯಾಮ್ರಾದಲ್ಲಿ ಪ್ರಕರಣ ದಾಖಲಾಗಿದೆ. ನಾವು ಕೇಳೋದಿಷ್ಟೇ, ಇಲ್ಲಿನ ಅಧಿಕಾರಿಗಳಿಗೆ ಇವ್ರು ಏನಕ್ಕಿದ್ದಾರೆ ಇಲ್ಲಿ ಅಧಿಕಾರಿಗಳು? ಒಬ್ಬ ಸಾರ್ವಜನಿಕ ಆಸ್ತಿನ ಇವತ್ತು ಇಲ್ಲಿಂದ ತಗೊಂಡು ಹೋಗ್ತಾರೆ ಅಂದರೆ ಇಲ್ಲಿ ಅಧಿಕಾರಿಗಳು ಕತ್ತೆ ಕಾಯಕ್ಕಿದಾರ ಅಂತ ನಾವು ಕೇಳಬೇಕಾಗ್ತದೆ ಇವತ್ತು. ಯಾಕಪ್ಪ ಅಂದರೆ ಇದು ಸಾರ್ವಜನಿಕ ಆಸ್ಪತ್ರೆ, 100 ಬೆಡ್ ಇರುವಂಥ ಆಸ್ಪತ್ರೆಯಲ್ಲಿ ಈ ಮಟ್ಟಿಗೆ ಅಷ್ಟು ಜನ ಇತ್ತಂಥ ಸಂದರ್ಭದಲ್ಲೂ ಸಹ ಒಂದು ಸ್ಕ್ಯಾನಿಂಗ್ ಮಿಷಿನ್ನ ಇಲ್ಲಿಂದ ಕತ್ಕೊಂಡು ಹೋಗ್ತಾರೆ ಅಂದರೆ ಈ ಆಸ್ಪತ್ರೆಯಲ್ಲಿ ಯಾವ್ಯಾವ ಥರದ ಅನ್ಯಾಯಗಳು ನಡೆದಿಲ್ಲ, ಯಾವ ಥರ ಅಕ್ರಮಗಳು ನಡೆದಿಲ್ಲ. ಈ ಕೂಡಲೇ ಏನು ನಮ್ಮ DHO ಈ ಕೂಡಲೇ ಇಲ್ಲಿ ಬರಬೇಕು, ಬಂದು ಇಲ್ಲಿ ನಡೆದಂಥ ಏನು ಪ್ರಕರಣ ನಡೆದಿದೆ, ಏನು ಸ್ಕ್ಯಾನಿಂಗ್ ಮಿಷಿನ್ನ ಎತ್ಕೊಂಡು ಹೋಗಿದ್ದಾರೆ, ಅದ್ರ ಜೊತೆ ವೆಂಟಿಲೇಟರ್ಗಳಿರ್ಬೋದು, ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳಿರ್ಬೋದು, ಅವನ್ನೆಲ್ಲ ಇಲ್ಲಿ ಮಾರಾಟ ಮಾಡಿರೋಂಥ ಪ್ರಕರಣ ನಮಗೆ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿಲ್ಲ, ಅದು ಹೊರಗಡೆ ಹಾಸನ ಚಿಕ್ಕಮಗಳೂರಿಗೆ ಹೋಗಿದೆ ಅಂತ ನಮಗೆ ಮಾಹಿತಿ ಇದೆ. ನಾವು ಕೇಳೋದಿಷ್ಟೇ, ಇಲ್ಲಿ ಬಂದಂಥ ಲಕ್ಷಾಂತರ ರೂಪಾಯಿಗಳನ್ನ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಮಾರಣ ಹೋಮ ಮಾಡಿದ್ದಾರೆ. ಕತ್ಕೊಂಡೋಗಿ ಬೇರೆಯವರಿಗೆ ಮಾರಾಟ ಮಾಡುವಂಥ ಪ್ರಕರಣ ಗೊತ್ತಾಗಿದೆ. ನಾವು ಈ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಏನು ಇಲ್ಲಿಂದ ಏನು ಲಾಸ್ ಆಗಿದೆ, ಸರ್ಕಾರದ ಏನು ಲಾಸ್ ಆಗಿದೆ ಅದನ್ನ ಕಟ್ಕೊಡ್ಬೇಕು. ತಾಲೂಕು ಅಧಿಕಾರಿ ಯಾರೇ ಇದ್ರು ಅದನ್ನ ಕಟ್ಕೊಡ್ಬೇಕು. ಇಲ್ಲಿ ಈ ಸಾರ್ವಜನಿಕವಾಗಿ ಏನು ಬಡವರು ಬಗ್ಗರು ಬಂದಂಥ ಅವ್ರಿಗೆ ಸವಲತ್ತುಗಳನ್ನ ಮಾಡ್ಕೊಡ್ಬೇಕು. ನಾವು ಸ್ಕ್ಯಾನಿಂಗ್ ಮಿಷಿನು ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲಿ ತಂದಿಟ್ಟಿರೋದು ಏನಕ್ಕೆ? ನೀವು ಕಳ್ತನ ಮಾಡ್ಕೊಂಡು ಹೋಗಿ ಬೇರೆಯವ್ರಿಗೆ ಮಾರಾಟ ಮಾಡಿ ಅಂತಲ್ಲ. 8 ವರ್ಷದಿಂದ ಇಲ್ಲಿ ಡಾಕ್ಟ್ರು ಬರ್ಬೇಕಂತ ಭಾಳ ಹೋರಾಟ ಮಾಡಿದ್ದೀವಿ ನಾವೀಗ. ಹೋರಾಟಕ್ಕೆ ಯಾರಿಗೂ ಬೆಲೆ ಇಲ್ಲ. ಕತ್ಕೊಂಡು ಹೋಗೋರಂತ ಇವತ್ತು ಅಲ್ಲಿ ಕುತ್ಕೊಂಡು ಸಭೆ ಮಾಡ್ತಾರೆ. ಅವರು ಒಂದು ಸೋಕಾಸ್ ನೋಟಿಸ್ ಕೊಟ್ಬಿಟ್ಟು ಅವನ್ನೇ ಕೆಲಸ ಇಟ್ಕೊಂಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಇಲ್ಲಿ ಅಧಿಕಾರಿಗಳು ಈ ವಿಚಾರವಾಗಿ ಶಾಮೀಲಾಗಿದ್ದಾರೆ, ನರ್ಸ್ಗಳು ಶಾಮೀಲಾಗಿದ್ದಾರೆ, ಡಿ ಗ್ರೂಪ್ ನೌಕರಗಳು ಶಾಮೀಲಾಗಿದ್ದಾರೆ. ಯಾರೇ ಶಾಮೀಲಾಗಿದಾರೋ ಗೊತ್ತಿಲ್ಲ. ಅವರೆಲ್ಲ ಪ್ರಕರಣ ಬಯಲಿಗೆ ಬರಬೇಕು, ತನಿಖೆ ಆಗಬೇಕು, ಪೊಲೀಸ್ ಕಂಪ್ಲೇಂಟ್ ಆಗಬೇಕು. ದೊಡ್ಡ ಮಟ್ಟದಲ್ಲಿ ಪ್ರಕರಣ ತನಿಖೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಕೂಡಲೇ ಏನು ಇಲ್ಲಿ ನಮ್ಮ ಚೇತನ್ ಡಾಕ್ಟ್ರು ಬಂದಿರೋ ಆಸೆ ಹೆಚ್ಚು. ಈಗ ನಮಗೊಂದು ನಾಳೆ 10 ಗಂಟೆಗೆ ನಿಮ್ಮನ್ನೆಲ್ಲ ಕರೆಸಿ ನಾನು ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವು ಕೇಳ್ತಾರೆ ಇಷ್ಟೇ, ತನಿಖೆ ನಡೀಲಿ. ತನಿಖೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಈ ತಾಲೂಕಿನ ಜನಕ್ಕೆ ಒಳ್ಳೇದಾಗಬೇಕು ಅಂತ ನಾವು ಕೇಳ್ಕೊಂತಿದ್ದೀವಿ. ಏನಾದ್ರು ಅವ್ರೇನೋ ತನಿಖೆಯಲ್ಲಿ ವ್ಯತ್ಯಾಸ ಮಾಡಿದರೆ ಇಲ್ಲಿ ಅಹೋರಾತ್ರಿ ಧರಣಿ ಆಗುತ್ತೆ, ಇಲ್ಲೇ ಮಲಗ್ತೀವಿ. ಈ ಸಂದರ್ಭದಲ್ಲಿ ಕರವೇ ಗೌರವಾಧ್ಯಕ್ಷ ಜಗದೀಶ್, ತಾಲೂಕು ಯುವ ಘಟಕ ಅಧ್ಯಕ್ಷ ಮೋಹನ್ ಗೌಡ, ಮಾಧ್ಯಮ ಸಲಹೆಗಾರ ದಿನೇಶ್ ಬೆಳ್ಳಾವರ, ಪ್ರಗತಿ ಲೋಕೇಶ್ ಸೇರಿದಂತೆ ಇತರರು ಹಾಜರಿದ್ದರು.